ನಮ್ಮ ಕೈಲಿ ಏನು ಇಲ್ಲ ಅಂತ ಒಪ್ಕೊಳ್ಳೋಣ ಮೇಡಮ್, ಆದ್ರೆ ಕರುಣ ಸರ್ ಏನಾದ್ರೂ ಮಾಡ್ಬೋದಿತ್ತಲ್ಲ. ಇವಾಗ ಹನಿಮೂನ್ ಮುಗಿಸ್ಕೊಂಡು ನಿತ್ಯ ಮೇಡಮ್ ಜೊತೆ ಆರಾಮಾಗಿ ವಾಪಸ್ ಬಂದಿದ್ದಾರೆ. ಇನ್ನೇನು ಅಲ್ಲೇ ಇರಕ್ಕಾಗತ್ತಾ? ಹೋದ್ಮೇಲೆ ಬರ್ಲೇಬೇಕಲ್ವಾ? ಅಯ್ಯಯ್ಯೋ, ಹೋಗಿ ಹೋಗಿ, ನಿಮ್ಗೆಲ್ಲ ಹೆಂಗ ಅರ್ಥ ಮಾಡ್ಸೋದ್ ನಾನು. ಮನೆಗೆ ಹೋಗಿ ಒಂದ್ ಪ್ಲೇಟ್ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡ್ ತಿನ್ನಿ, ಅದ್ರಲ್ಲಿ ಬರೋ ಮೆಣಸಿನಕಾಯಿನೆಲ್ಲ ಸೈಡ್ಗೆ ಎತ್ತಿಡಿ, ಬಂದ್ ನಾನ್ ತಿಂತೀನಿ. ನಿಮ್ಗೆಲ್ಲ ಏನ್ ವಿವೇಕ, ಒಂದ್ ನಿಮಿಷ ನೋಡು, ಕರ್ಣನ್ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಮನೆಯವರೆಲ್ಲ ಒತ್ತಾಯ ಮಾಡಿದ್ರೆ ಅವನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನಾನು ಹಂಗೆ ಅನ್ಕೊಂಡು ಸಮಾಧಾನವಾಗಿದ್ದೆ, ಆದ್ರೆ ಸಂಜಯ್ ಮಾತಾಡ್ದಾಗ್ಲೇ ಗೊತ್ತಾಗಿದ್ದು ಈ ಹನಿಮೂನು ಕರ್ಣ ಸರ್ದೇ ಪ್ಲಾನು ಅಂತ. ಈ ಟೈಮಲ್ಲಿ ಪ್ಲಾನ್ ಎಲ್ಲ ಬೇಕಿತ್ತಾ? ನೋಡಿ ಮೇಡಮ್, ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮ್ಗೆ ನಿಮ್ಗೆ ನಿಧಿ ಮತ್ತೆ ಕರ್ಣ ಸರ್ ನಡುವೆ ಏನಿತ್ತು ಅಂತ ಗೊತ್ತಿತ್ತಲ್ವಾ? ಪಾಪ ನಿಧಿ ಕರ್ಣ ಸರ್ ನೋಡೋಕೆ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇರೋಳು. ಅವ್ರನ್ನ ನೋಡಿದಾಗ ಅವಳ ಮುಖದಲ್ಲಿ ಎಷ್ಟು ಖುಷಿ ಬರ್ತಿತ್ತು ಅಂತ ನೀವು ನಾನೇ ನೋಡಿದೇವಲ್ವಾ? ಒಂದ್ವೆಲ್ಲ ಒಂತಾಗಿದ್ದಿದ್ರೆ ಅವಳ ಹಣೆ ಬರ ಅಂತ ಬಿಟ್ಬಿಡ್ಬೋದಿತ್ತು. ಆದ್ರೆ ಕರ್ಣ ಸರ್ಗೂ ಅವಳ ಮೇಲೆ ಇಷ್ಟ ಇತ್ತಲ್ವಾ? ಅವಳ ಪ್ರೀತಿಗೂ ಇವ್ರು ನೀರ್ ಹಾಕಿದಾರೆ ತಾನೆ, ಮತ್ತಾಕೆ ಇವ್ರು ಹೀಗ್ ಮಾಡ್ಬೇಕಾಗಿತ್ತು? ಮೆತ್ತಿಗೆ ಯಾರಾದ್ರೂ ಕೇಳಿಸ್ಕೊಂಡ್ರೆ 1-9 ಆಗತ್ತೆ. ನಿಧಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ತಾನ್ ಇಷ್ಟಪಟ್ಟ ಹುಡುಗ ಅವ್ರ ಅಕ್ಕನ ಜೊತೆ ಇರೋದನ್ನ ಹೇಗ್ ನೋಡ್ಕೊಂಡು ಸಹಿಸ್ಕೊಳಕಾಗತ್ತೆ? ಆದ್ರೆ ಕರ್ಣ ಸರ್ ನೋಡಿದಿರಾ, ಒಂದ್ಸರಿನಾದ್ರೂ ನಿಧಿ ಬಗ್ಗೆ ಯೋಚಿಸ್ದಂಗೆ ಕಾಣಿಸ್ತಿಲ್ಲ. ಏನು ಹಾಗೆ ಇಲ್ಲ ಅನ್ನೋ ತರ ಆರಾಮಾಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರು ನಿಧಿನ ಇಷ್ಟಪಡ್ತಿದ್ರ ಅನ್ನೋದೇ ಅನುಮಾನ ನನ್ಗೆ. ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೆ ವಿವೇಕ. ಅದೇ ತರ ಸತ್ಯಕ್ಕೂ ಪರಿಸ್ಥಿತಿಗೂ 2 ಆಯಾಮ ಇರುತ್ತೆ. ಕರ್ಣನ್ ಜಾಗದಲ್ಲಿದ್ದು ನೀನು ಯೋಚನೆ ಮಾಡು. ಪಾಪ ಅವನ್ಗೂ ಕಷ್ಟ ಆಗ್ತಿರುತ್ತೆ. ಕಷ್ಟ ಆದ್ರೆ ತೋರಿಸ್ಕೋಬೇಕು ಮೇಡಮ್, ಸುಮ್ನೆ ಯಾವ್ದಕ್ಕೂ ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ತರ ಯಾಕಿರ್ಬೇಕು?